ಹೋಟೆಲ್ ಬಂದು ಸಿಂಪಲ್ ಆಗಿದ್ರೂ 5 ಸ್ಟಾರ್ ಥರ ಟೇಸ್ಟ್ ಇರುತ್ತೆ ಸರ್. ಫ್ಯಾಮಿಲಿ ಎಲ್ಲ ಕರ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಓಕೆ, ಗೌರವಯುತವಾಗಿ ಚೆನ್ನಾಗಿದೆ. ಓಕೆ, ಸೊ ಬಂದ್ವಿ ಫಸ್ಟ್ ಟೈಮ್ ಬಂದಿದ್ದು ಅಫ್ಕೋರ್ಸ್ ನಾವಿಲ್ಲಿಗೆ. ಓಕೆ. ತುಂಬ ಚೆನ್ನಾಗಿ ಅನಿಸ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಇರುವಂಥದ್ದು ನಂಜನಗೂಡು. ಸೊ ನಂಜನಗೂಡಲ್ಲಿ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ನಾವು ಒಂದು ಓಲ್ಡೆಸ್ಟ್ ಮತ್ತು ಟ್ರೆಡಿಷ್ನಲ್ ಇರೋವಂಥ ಒಂದು ಮೆಸ್ನ ಹುಡುಕ್ತಾ ಇದ್ವಿ. ಹಾಗೆ ನಮಗೆ ಸಿಕ್ಕಿದೆ ಕೂಡ. ಸೊ ನಾನೀಗ ಬಂದಿರೋವಂಥದ್ದು ಸ್ಕಂದ ಮೆಸ್ ಅಂತ. ಇದಿರೋವಂಥದ್ದು ನಂಜನಗೂಡು ದೇವಸ್ಥಾನದ ರೋಡಲ್ಲಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಏನಿದೆ ಅಲ್ಲಿ ಸ್ಪೆಷಲ್ ಅಂತ ನೋಡೋಣ. ಯಾಕೆ ಇದು ರೆಕಮೆಂಡೆಡ್ ಜಾಗ ಆಗಿದೆ ನಂಜನಗೂಡಲ್ಲಿ ಅನ್ನೋದು ಕೂಡ ನೋಡೋಣ. ಸೊ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹೋಗಿ. ನಿಮ್ಮ ಮಜ್ಜಿಗೆ ಮಾಡ್ಕೊಳ್ಳಿ. ಪುಳಿಯೋಗರೆ ಮಾಡ್ತಾ ಇದ್ದೀವಿ. ಪುಳಿಯೋಗರೆ ಕಲಿಸ್ತಾ ಇದ್ದೀರಾ? ಓಕೆ. ಇದು ಪುಳಿಯೋಗರೆ ಗೊಜ್ಜು ಇದು ನೀವೇ ಮಾಡಿರುವಂಥದ್ದು? ಓಕೆ. ಇದು ಪುಳಿಯೋಗರೆಗೆ ಎಲ್ಲ ಮಸಾಲೆ ಹಾಕಿದ್ವಿ. ಹಾಂ. ತಿಳಿ ಸಾರಿನ ಪುಡಿ, ಓಕೆ, ಎಳ್ಳು ಪುಡಿ, ಉಪ್ಪು, ಸಕ್ಕರೆ ಎಲ್ಲ. ಇದ್ರ ಮೇಲೆ ಹುಣಸೆಹಣ್ಣು ಗೊಜ್ಜು ಹಾಕ್ಬಿಟ್ಟು ಓಕೆ, ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಕಲಿಸೋದು. ಓಕೆ. ಸೊ ಇವಾಗ ಇದ್ರ ಮೇಲೆ ಒಗ್ಗರಣೆ ಹಾಕ್ತೀರಾ? ಓಕೆ. ನನ್ನ ಬೇರೆ ಆರ್ಡರ್ ಇದೆ. ತುಪ್ಪನ ಸರ್ ಇದು? ತುಪ್ಪ ಹಾಕೋಬೇಕು. ಏನು ಪಾಯಸ ಮಾಡ್ತಾ ಇರೋದು? ಶಾವಿಗೆ ಪಾಯಸ. ದ್ರಾಕ್ಷಿ ಗೋಡಂಬಿ ನಾಟ್ ನೀವೇ ಏನಕ್ಕೆ ನಿಮಿಷ ಹೇಳ್ತೀನಿ. ನಾಟ್ ನೀವೇ ಅದೇನು ಅವತ್ತಿಂದ ಓಡಾಡ್ತದೆ ಕಣ.
ನೋಡಿ ಈ ನಂಬರ್ ಇಲ್ಲಿದೆ ನೋಡಿ. ಸರ್ ಇವತ್ತಿನ ಅಡುಗೆ ಏನು ಸರ್ ಇವತ್ತು? ಪಾಯಸ ಮಾಡಿದ್ವಿ, ಪಾಯಸ, ಶಾವಿಗೆ ಪಾಯಸ, ಓಕೆ, ಸಾಗು, ಸಾಕು, ಪಲ್ಯ, ಪಲ್ಯ, ಪುಳಿಯೋಗರೆ, ಅನ್ನ, ಸಾಂಬಾರು, ರೈಸು, ಸಾಂಬಾರು, ಓಕೆ, ಹಪ್ಪಳ ಇದೆ, ಹಪ್ಪಳ, ರೆಡಿ. ನಮ್ಮನ್ನು ನಾಗೇಂದ್ರ ಅಂತ ಕೂಗ್ತಾರೆ. ಹಾಂ ಹಾಂ, ದೇವಸ್ಥಾನದಲ್ಲಿ ಅಣ್ಣಯ್ಯ ಅಂದ್ಬಿಟ್ಟು ಒಂಥರ ಫೇಮಸ್ ಆಗ್ಬಿಟ್ಟಿದ್ದೀನಿ. ಓಕೆ, ಅದರಿಂದ ಇದು ನಾವು ಶುರು ಮಾಡಿ 45 ವರ್ಷ ಆಯಿತು. ಇದನ್ನು ನಾವು ಶುರು ಮಾಡಿ ಮನೆಯಲ್ಲಿ 10 ರೂಪಾಯಿಯನ್ನು ಅಡುಗೆ ಮಾಡಿಕೊಟ್ಬಿಟ್ಟು ಈ ಸ್ಥಿತಿಗೆ ಶ್ರೀಕಂಠೇಶ್ವರನೇ ಕಾರಣ. ಓಕೆ, ಆಯಿತಾ. ನಾವು ಇದನ್ನು ಮಾಡಿದ್ಮೇಲೆ ಸ್ವಲ್ಪ ಜನ ನಮ್ಮನ್ನು ಬಂದು ಮನೆಯಲ್ಲೇ ಮಾಡಿಕೊಡ್ತಿದ್ವು. ಈಗ ಏನು ಮಾಡಿದ್ದೀವಿ, ಇದು ಮೆಸ್ಸು, ಛತ್ರ ಇದೆ, ಛತ್ರದಲ್ಲಿ ಮದುವೆ, ಗುಂಜಿ, ಶೌಲ ಇಷ್ಟು ಎಲ್ಲ ಮಾಡ್ತಾಯಿದ್ದೀವಿ. ಇದು ಓಪನ್ ಮಾಡಿ 6 ವರ್ಷ ಆಯಿತು. 6 ವರ್ಷದಿಂದ ಇದನ್ನು ಸ್ವಲ್ಪ ಇದು ಮಾಡಿದ್ವಿ. ಲಾಕ್ಡೌನಲ್ಲೆಲ್ಲ ಕ್ಲೋಸ್ ಮಾಡಿ ಆಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿ ಬಂದು ಒಂದು ವರ್ಷ ಆಯಿತು. ಚೆನ್ನಾಗಿ ನಡೀತಾ ಇದೆ. ಶ್ರೀಕಂಠೇಶ್ವರ ವಿಗ್ರಹ ಚೆನ್ನಾಗಿದೆ. ಮಕ್ಕಳು ನೋಡ್ಕೊತಿದ್ದಾರೆ, ಓಕೆ, ಮಗ, ಸೊಸೆ, ಮೊಮ್ಮಗ ಎಲ್ಲ ನೋಡ್ಕೊತಿದ್ದಾರೆ. ಚೆನ್ನಾಗಿದೆ. ಓಕೆ, 11:30 ಬೆಳಗ್ಗೆ 4:30 ತನಕ ನಮ್ಮದು ಊಟ. ಟಿಫನ್ನು ಏನೂ ಮಾಡಲ್ಲ ಇದೆ. ಮುಂದಕ್ಕೆ ಟಿಫನ್ನು, ರಾತ್ರಿ ಬೆಳಗ್ಗೆ ಟಿಫನ್ನು, ಸಾಯಂಕಾಲ ಮಧ್ಯಾಹ್ನ ಊಟ, ರಾತ್ರಿ ಟಿಫನ್ನು ಇಷ್ಟು ಮಾಡಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಫುಲ್ ಮಿಲ್ಸು ಅಂತಂದರೆ ಒಂದು ಚಪಾತಿ, ಸಾಗು, ಪಲ್ಯ, ಒಂದು ಚಿತ್ರಾನ್ನ, ಒಂದು ಪಾಯಸ, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಸಾಂಬಾರು, ತಿಳಿ ಸಾರು, ಮಜ್ಜಿಗೆ ಇಷ್ಟು ಕೊಡ್ತೀವಿ. ಹೊಟ್ಟೆ ತುಂಬ ಬಡಿಸ್ ಕಳಿಸ್ತೀವಿ. ಎಲ್ಲರೂ ಇಷ್ಟಪಡ್ತಿದ್ದಾರೆ. ಓಕೆ, ವೆರೈಟೀಸ್ ಚೇಂಜ್ ಆಗುತ್ತೆ. ಓಕೆ, ಚಿತ್ರಾನ್ನ, ನಾಳೆ ಪುಳಿಯೋಗರೆ, ನಾಳೆ ಬಾತು, ಹಾಂ ಹಾಂ, ಏನೋ ದಿನ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ. ರಜಾ ಏನು ಮಾಡಲ್ಲ? ರಜಾ ಏನು ಮಾಡಲ್ಲ ಸರ್. ಪ್ರತಿದಿನ ಇರುತ್ತೆ? ಪ್ರತಿದಿನ ಇರುತ್ತೆ. 11:30 4:30 ತನಕ ಇರುತ್ತೆ. ಕಂದಾಮೇಸ್ ಅಂದ್ಬಿಟ್ಟು ಹುಡಿಕೊಂಬರ್ತಾರೆ ಹೊರತು ಏನು ಅಂತಂದರೆ ನಾವು ಅನ್ನಕ್ಕೆ ಸೋಡಾ ಹಾಕಲ್ಲ, ಟೇಸ್ಟ್ ಕೊಡ್ತೀವಿ. ಸಾಂಬಾರು, ಸಾರು ಎರಡೂ ಟೇಸ್ಟ್ ಕೊಡ್ತೀವಿ. ಹುಡಿಕೊಂಬರ್ತಾರೆ, ಅದೇ ಟೇಸ್ಟ್ ಕೊಡ್ತಾ ಇದ್ದೀವಿ ಇವತ್ತು. ನಾನು ನಮ್ಮ ಮಿಸ್ಸಸ್ಸು ಇಬ್ಬರು ಸೇರ್ಕೊಂಡು ಮಾಡ್ತಿದ್ವು. ಓಕೆ, ಏನು ಅಂತಂದ್ರೆ ಅವಾಗ ಸ್ವಲ್ಪ ಕಷ್ಟ ಇತ್ತು. ಇವಾಗ ಭಗವಂತ ಚೆನ್ನಾಗಿದ್ದಾನೆ. ಮಕ್ಕಳು ಎಲ್ಲ ನೋಡ್ಬೋದು. ಸರ್ ನಮಸ್ಕಾರ. ಸರ್ ನೀವು ಅವ್ರ ಮಗನ? ಹೌದು. ಓಕೆ, ಸೊ ತಮ್ಮ ಹೆಸರು ಗೊತ್ತಾಗಿಲ್ಲ? ಶೇಷಾದ್ರಿ. ಇಷ್ಟು ತನಕ ನಿಮ್ಮ ತಂದೆಯವ್ರ ಹತ್ರ ಮಾತಾಡಿದೆ ನಾನು. ಸೊ ಈಗ ಕುಕ್ಕಿಂಗ್ ಎಲ್ಲ ನೀವೇ ನೋಡ್ಕೊತಾ ಇದ್ದೀರಾ, ಪ್ರತಿಯೊಂದು ಅಡುಗೆ ಎಲ್ಲ? ಓಕೆ, ಇದೆಲ್ಲ ಏನು ಕ್ಯಾಟ್ರಿಂಗ್ ಹೋಗ್ತೀರಾ? ಕ್ಯಾಟ್ರಿಂಗು ಏನೇನು ಅಂತ ನೋಡ್ಬೋದು? ಶಾವಿಗೆ ಬಾತ್ ಇದೆ, ಶಾವಿಗೆ ಬಾತು, ಮಸಾಲೆ ವಡೆ, ಟೊಮೊಟೊ ಬಾತು, ಬಾತ್, ಮೊಸರು ಬಜ್ಜಿ, ಚಟ್ನಿ, ಓಕೆ, ಇಡ್ಲಿ ಇದೆ. ಇಡ್ಲಿ ರೆಡಿ ಆಗ್ತಾ ಇದೆಯಾ? ರೆಡಿ ಆಗಿ. ಓಕೆ, ನಾನು ಹೆಚ್ಚು ಕಮ್ಮಿ ಒಂದು 5 ವರ್ಷದಿಂದ ಊಟ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಮಧ್ಯಾಹ್ನದ ಊಟ ಅಂದರೆ ಇಲ್ಲೇ ಫಿಕ್ಸು.
ಅವ್ರು ಮಾಡೋ ಪ್ರತಿಯೊಂದು ಐಟಮು ಇಷ್ಟ ಆಗಿರುತ್ತೆ. ಯಾಕೆಂದರೆ ನಾವು ಮನೇಲಿ ಹೆಂಗೆ ತಿಂತೀವಿ ಅದೇ ಥರ ಇರುತ್ತೆ. ಓಕೆ. ತಿಂದಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗೋದು ಆ ಥರ ಏನು ಇವ್ರಿಗೂ ನಂಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಐಟಮ್ಸಿಂದ ಮನೆಯಲ್ಲೇ ಯಾವ ಕ್ವಾಲಿಟಿ ಇದೆ ಓಕೆ ಅದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ರೈಸ್ ಇರುತ್ತೆ. ರೈಸು ಆಮೇಲೆ ಸಾಂಬಾರು ಬೇರೆ ಬೇರೆ ವೆರೈಟಿ ಇರುತ್ತೆ ದಿನಾಗಿರುವೆ. ನಂಗೆ ತುಂಬ ಫೇವ್ರೇಟ್ ಅಂದರೆ ನನಗೆ ಬೆಂಡೆಕಾಯಿ ಸಾಂಬಾರು ಮತ್ತು ಮೂಲಂಗಿ ಸಾಂಬಾರು ಆಮೇಲೆ ತಿಳಿ ಸಾರು ಕೂಡ ಅದರಲ್ಲೂ ಬೇರೆ ಬೇರೆ ವೆರೈಟಿ ಮಾಡ್ತಾ ಇರ್ತಾರೆ. ಒಂದೇ ವೆರೈಟಿ ಮಾಡಲ್ಲ. ಅದ್ರಲ್ಲಿ ನನಗೆ ನಿಂಬೆಹಣ್ಣು ರಸಮ್ ಅಂತ ಮಾಡ್ತಾರೆ ಒಂದೊಂದ್ಸಲಿ, ಅದು ನಂಗೆ ತುಂಬ ಇಷ್ಟ, ತುಂಬ ಫೇವ್ರೇಟು. ಆಮೇಲೆ ಮಜ್ಜಿಗೆ ಮಸಾಲ ಮಜ್ಜಿಗೆ ಇರುತ್ತೆ, ಒಗ್ಗರಣೆ ಹಾಕಿರೋದು ಅದುವೇ ಏನೋ ಒಂಥರ ತಿಂದಮೇಲೆ ಕೊನೆಯಲ್ಲಿ ಮಜ್ಜಿಗೆ ಊಟ ಮಾಡಿದ್ಮೇಲೆ ಸ್ವಲ್ಪ ತೃಪ್ತಿ ಅಂತ ನಂಗೆ ಅನಿಸುತ್ತೆ. ಮಜ್ಜಿಗೆನೂ ಎಷ್ಟು ಬೇಕು ಹಾಕ್ಕೊಡ್ತಾರೆ, ಧಾರಾಳವಾಗಿ ಹಾಕ್ಕೊಡ್ತಾರೆ. ಆಮೇಲೆ ಹಪ್ಪಳ ಪ್ರತಿಯೊಂದು ಚೆನ್ನಾಗಿದೆ ಸರ್. ಒಂದು ತೃಪ್ತಿ ಅನ್ನೋದು ಸಿಗುತ್ತೆ ಊಟ ಮಾಡಿದ್ಮೇಲೆ ಇಲ್ಲಿ, ಅದು ಮುಖ್ಯ. ಆಮೇಲೆ ಇಲ್ಲಿ ಒಂದು ಊಟದ ವಿಶೇಷತೆ ಏನಂತಂದರೆ ನಮಗೆ ಆಹಾರದ ಮೇಲೆ ಸ್ವಲ್ಪ ಗೌರವ ಭಾವನೆನೂ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಹೋಗ್ತೀವಿ, ಚಪ್ಪಲಿನೋ ಶೂನೋ ಹಾಕ್ಕೊಂಡು ಡೈರೆಕ್ಟಾಗಿ ಹೊರಗೋಗ್ತೀವಿ, ಕೆಲವು ಕಡೆ ನಿಂತ್ಕೊಂಡು ತಿಂತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇಲ್ಲಿ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ನೀವು ಚಪ್ಪಲಿ ಪಾದರಕ್ಷೆ ಶೂ ಏನಿದ್ರು ಆಚೆ ಬಿಚ್ಚಿಬಿಟ್ಟೆ ಬರಬೇಕು. ಯಾಕೆಂದರೆ ಊಟ ಅನ್ನೋದು ಒಂದು ಗೌರವವಾದದ್ದು. ಊಟ ಅನ್ನೋದು ಅದೊಂದು ನನಗೆ ಇಲ್ಲಿ ತುಂಬ ಇಳಿಸ್ತು ಸರ್. ನೀವು ಕಣ್ಣು ಮುಚ್ಕೊಂಡು ತಿನ್ಬೋದು ಸರ್, ಏನು ಯೋಚನೆ ಮಾಡಬೇಕಾಗೇ ಇಲ್ಲ. ಓಕೆ. ಕ್ವಾಲಿಟಿ, ಟೇಸ್ಟು, ಆಮೇಲೆ ಅವರು ಬಡಿಸೋರು ಅಥವಾ ಅಡುಗೆ ಮಾಡೋರು, ಅವರು ನಿಮ್ಮ ಇಂಟ್ರಾಕ್ಷನ್ನು ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದೆ. ಕೇವಲ ಬರೀ ರುಚಿ ಶುಚಿ ಇದ್ರೆ ಆಗೋದಿಲ್ಲ. ಓಕೆ. ಅವರ ಇಂಟ್ರಾಕ್ಷನ್ ಕೂಡ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಓಕೆ. ಫ್ರೆಂಡ್ಲಿ ಆಗಿದ್ದಾರೆ ಸರ್. ಓಕೆ. ನಾನೇ ಸೆಟ್ ಎಕ್ಸಾಂಪಲ್ 5 ವರ್ಷದಿಂದ ತಿಂತಾ ಇದ್ದೀನಿ, ಹುಡುಕಲಾಗಿದ್ದೀನಿ ಗಟ್ಟಿಯಾಗಿ. ಓಕೆ ಸರಿ, ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ, ಇದು ಫಸ್ಟ್ ಟೈಮ್ ಬರ್ತಾ ಇರೋದಾ ಇಲ್ಲಿ? ಫಸ್ಟ್ ಟೈಮ್ ಬರ್ತೀವಿ ಸರ್. ಈ ಹೋಟೆಲ್ ಫಸ್ಟ್ ಟೈಮ್ ಬರ್ತೀವಿ ಸರ್. ಇವಾಗ ದೇವಸ್ಥಾನಕ್ಕೆ ಅಲ್ಲಿ ಬಂದಿದ್ದೆ ಸರ್. ಓಕೆ. ದೇವಸ್ಥಾನ ಮುಗಿಬಿಟ್ಟು ಇವಾಗ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೆ. ಓಕೆ. ವಾಕಿಂಗ್ ಹೋಗಿದೆ, ಹೋಗುವಾಗ ನೋಡಿದೆ ಸರಿ ಚೆನ್ನಾಗಿತ್ತು ಎಂದು ಹೇಳಿದ್ರು ಇನ್ನೊಬ್ರು. ಸರಿ ಬಂದು ಊಟ ಮಾಡೋದು ಮಾಡಿದೆ. ತುಂಬಾ ಎಲ್ಲಾನೇ ಹೈಜೀನಿಕ್ ಆಗಿ ಫಸ್ಟ್ ಕ್ಲಾಸ್ ಆಗಿದೆ. ಟೇಸ್ಟ್ ಇದೆ ವಂಡರ್ಫುಲ್ ಸರ್. ನಾವು ಮನೇಲಿ ಹೆಂಗೆ ಊಟ ಮಾಡಿದ್ವಿ ಅದೇ ತರ ಇತ್ತು ಸರ್. ಹೋಟೆಲ್ ಬಂದು ಸಿಂಪಲ್ ಆಗಿದ್ರು 5 ಸ್ಟಾರ್ ತರ ಟೇಸ್ಟ್ ಇತ್ತು ಸರ್. ಓಕೆ. ತುಂಬ ಚೆನ್ನಾಗಿದೆ ಸರ್. ಓಕೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತಾ ಇರ್ತೀವಿ, ಆಗ ಬಂದಾಗೆಲ್ಲ ಹೆಚ್ಚಿನ ಅಂಶ ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ ಊಟ, ತುಂಬ ಚೆನ್ನಾಗಿದೆ. ನಂಜನಗೂಡು ಬಂದಾಗ ದರ್ಶನ ಮಾಡಿಕೊಂಡು ದೇವಸ್ಥಾನದ ಶಿವನ ದರ್ಶನ ಮಾಡಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಇವತ್ತು ಜಸ್ಟ್ ಬಂದು ತುಂಬ ಚೆನ್ನಾಗಿದೆ. ಪುಳಿಯಾಗ್ರೆ ಒಳ್ಳೆ ಟೇಸ್ಟ್ ಆಗಿತ್ತು ನಮಗೆ. ಓಕೆ. ಜೊತೆಗೆ ಐಸ್ ಕ್ರೀಮ್ ಎಲ್ಲ ಇದೆ, ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕರ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಓಕೆ. ಗೌರವಯುತವಾಗಿ ಚೆನ್ನಾಗಿದೆ. ಉಪ್ಪಿನಕಾಯಿ, ಇದು ಪುಳಿಯೋಗರೆ, ಚಪಾತಿ, ಸೊ ಈಗ ಇಲ್ಲಿ ಎಲ್ಲ ಊಟ ಬರ್ತಿದೆ. ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಸಾಗು, ಚಪಾತಿ, ಪಾಯಸ, ಪುಳಿಯೋಗರೆ, ಹಪ್ಪಳ ಕೂಡ ಬಂದಿದೆ. ಸೂಪರಾಗಿದೆ ಪಾಯಸ ಆ್ಯಕ್ಚುಲಿ. ಹಾಗೆ ಪುಳಿಯೋಗರೆ ಟೇಸ್ಟ್ ಮಾಡೋಣ. ಪುಳಿಯೋಗರೆ ಅಲ್ಟಿಮೇಟ್ ಆಗಿದೆ ಆ್ಯಕ್ಚುಲಿ. ಸ್ವಲ್ಪ ಖಾರ ಇದೆ, ತುಂಬ ಚೆನ್ನಾಗಿದೆ. ಸೂಪರ್. ಎಲ್ಲ ಹೇಳ್ತಾ ಇದ್ರು ಹುಳಿಯನ್ನ ತುಂಬ ಚೆನ್ನಾಗಿದೆ ಅಂತ. ನನಗೆ ಇವಾಗಲೇ ಅರ್ಥ ಆಗಿದ್ದು ಎಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಸಖತ್ತಾಗಿದೆ. ತರಕಾರಿ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿರೋದು, ಟಿಪಿಕಲ್ ಬ್ರಾಹ್ಮಿನ್ ಸ್ಟೈಲ್ ಹುಳಿ ಇದು. ಫುಲ್ ಬ್ಯಾಟಿಂಗ್ ಮಾಡೋಣ ಇವಾಗ. ನನ್ನ ಫ್ರೆಂಡು ಹುಡುಗರು ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ದು. ಓಕೆ. ಕರೆಕ್ಟಾಗಿ ಮನೆ ಊಟ ಮಾಡ್ದಂಗೆ ಅನಿಸ್ತಾರೆ. ಬೆಳಿಗ್ಗೆ ಬಿಟ್ಟು ನಾವು ಹೊಟ್ಟೆ ನೀಟಾಗಿ ಸೆಟ್ಲ್ ಆದಾಗ ಅನಿಸ್ತಾರೆ. ಸೊ ರೆಕಮೆಂಡೆಡ್ ಜಾಗನ ಇದು ನಂಜನಗೂಡಲ್ಲಿ? ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ಬಟ್ ತುಂಬ ಖುಷಿ. ಓಕೆ. ನಿಮಗೇನು ಅನಿಸ್ತು ಮೇಡಮ್?
ನಾನು ನಮ್ಮ ಮನೆ ದೇವ್ರಿದು. Okay. ಸೊ ನಾವು ಪ್ರತಿ ವರ್ಷನೂ ಬರ್ತೀವಿ ಇಲ್ಲಿ. ಸೊ ಹೋಟೆಲ್ ಊಟ ಮಾಡೋದ್ ಬದಲು, ಯಾಕಂದ್ರೆ ನಾನು ಅಪ್ಪನ ಜೊತೆ ಬರ್ತಿದ್ದೆ ನಾನು ಇಲ್ಲಿಗೆ. ಅವಾಗ ಒಂದ್-ಎರಡು ಸಲ ನಾನು ಮೆಸ್ ಊಟ ಮಾಡಿದ್ದೆ. ನಂಗೆ ತುಂಬಾ ಇಷ್ಟ ಆಯ್ತು. ಮನೆಯಲ್ಲೇ ಕುತ್ಕೊಂಡು ಊಟ ಮಾಡ್ದಂಗೆ. ನಾನು ಅದಕ್ಕೆ ಇವಳಿಗೆ ಹೇಳ್ತಾ ಇದ್ದೆ, ಇಲ್ಲಿ ಮೆಸ್ ಊಟ ಸಿಗುತ್ತೆ, ಕೆಲ್ಲದಲ್ಲಿ ನೆಲದ ಮೇಲೆ ಕುತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡುವಂಥದ್ದು, ಅದು ಆ ಎಕ್ಸ್ಪೀರಿಯನ್ಸ್ ಇಲ್ಲ, ಅದೇ ಬೆಸ್ಟ್ ಅಲ್ಲ. ಸೊ ಇವಾಗ ಹಾಗೆ ಗೂಗಲಲ್ಲಿ ನೋಡ್ತಾ ಇದ್ದೆ, ಅವಾಗ ಇದ್ರದ್ದು ಬೆಸ್ಟ್ ಗೊತ್ತಾಯ್ತು. Okay. ಸೊ ಬಂದ್ವಿ, ಫಸ್ಟ್ ಟೈಮ್ ಬಂದಿದ್ದೆ ಅಫ್ಕೋರ್ಸ್ ನಾವಿಲ್ಲಿಗೆ. ಓಕೆ ತುಂಬಾ ಚೆನ್ನಾಗಿ ಅನಿಸ್ತು, Super. ತೃಪ್ತಿ ಆಯ್ತು. ಓಕೆ